ಶ್ರೀ ಗುರುಭ್ಯೋ ನಮಃ. ಮೈತ್ರೇಯಿ ಕಾತ್ಯಾಯಿನಿ ಸಮೇತ ಶ್ರೀ ಯೋಗೀಶ್ವರ ಯಾಜ್ಞವಲ್ಕ ಮಹಾರಾಜ ಗುರುಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ನಾನು ನಿಮ್ಮ ಪ್ರೀತಿಯ ದಾಸನಪುರ ಶಾನ್ಭೋಗ ರಾಮಕೃಷ್ಣಮೂರ್ತಿ ರಾಮರಾವ್ ಮಾಡುವ ನಮಸ್ಕಾರಗಳು. ಫೆಬ್ರವರಿ 6ನೇ ತಾರೀಕು ಶುಕ್ರವಾರ ರಾತ್ರಿ ಶ್ರೀರಂಗಂ ಕಡೆ ಹೋಗೋದಿಕ್ಕೆ 2 ಬಸ್ ತಯಾರಾಗಿದೆ. ಈ ಈಗಾಗಲೇ ನಮ್ಮ ಸೂರ್ಯನಾರಾಯಣ ಅವರು ಪೂಜೆ ಮಾಡ್ತಾ ಇದ್ದಾರೆ. ಟ್ರೈನ್ ಚಾರ್ಟ್ ಥರ ಬಸ್ಸಿಗೆ ರಿಸರ್ವೇಷನ್ ಚಾರ್ಟ್ ಆಗಲೇ 2 ಬಸ್ಸಿಗೂ ಹಾಕಿದ್ದಾಯಿತು. 65 ಜನ ಬಸ್ಸಿಗೆ ಸಿದ್ಧವಾಗಿ ಹೊರಟು ಆಯಿತು. ಈಗ ಬಸ್ನ ಮೂವ್ ಮಾಡಬೇಕು. ಬಸ್ ಮೂವ್ ಮಾಡೋಕ್ಕಿಂತ ಮುಂಚೆ ನಾವು ಬಂದಿರೋರೆಲ್ಲ ಅವತ್ತಿನ ದಿವಸ ಸಂಜೆನೇ ಬಂದು ಅಲ್ಲಿ ಊಟೋಪಚಾರಗಳನ್ನು ಮಾಡಿಕೊಂಡು ಈಗ ಬಸ್ಸಿಗೆ ಲಗೇಜ್ಗಳನ್ನೆಲ್ಲ ಇಟ್ಟು ಬಂದು ಬಿಟ್ಟರು ಯಾರ್ಯಾರು ಬಂದಿರೋ ಅವ್ರನ್ನೆಲ್ಲ ಬಸ್ ಹತ್ಸೋದಕ್ಕೆ ಬಂದು ಅವರಿಗೆಲ್ಲ ಟಾಟಾ ಅಂತ ಹೇಳ್ತಾ ಇರೋ ಸಮಯ ಬಂದಿದೆ. ಶ್ರೀ ಶುಕ್ಲ ಯಜುರ್ವೇದ ಕಾಣುವ ಶಾಖಾ ಸೇವಾ ಟ್ರಸ್ಟ್ ಅರಿಶಿನಕುಂಟೆ ನೆಲಮಂಗಲ, ಹಾಗೆ ಶ್ರೀ ಮೈತ್ರೇಯಿ ಮಹಿಳಾ ಮಂಡಳಿ, ಕಾಣುವ ಶಾಖಾ ಯುವ ಸಮಿತಿ ಇವರ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಮಾಘ ಮಾಸ ಪ್ರವಾಸವನ್ನು ಪ್ರತಿ ವರ್ಷ ಕೈಗೊಂಡಿರ್ತಾರೆ. ಅದು ಈ ಸಲ ಶ್ರೀರಂಗಂ ಕಡೆಗೆ ಹೊರಟಿದ್ದಾರೆ. ನಮ್ಮ ಶಾಖೆ ಅಧ್ಯಕ್ಷರಾದ ಶ್ರೀನಿವಾಸ ಮೂರ್ತಿಯವರು ಒಂದು ಮೊದಲನೇ ಬಸ್ಸಲ್ಲಿದ್ದಾರೆ, ನಾವೆಲ್ಲ 2ನೇ ಬಸ್ಸಲ್ಲಿ ಇರ್ತೀವಿ. ಹಾಗೆ ಬಸ್ಸಲ್ಲಿದ್ದವರೆಲ್ಲ ಹಾಯ್ ಹೇಳ್ತಾ ಇದ್ದಾರೆ. ಮಾಘ ಮಾಸದ ಪ್ರವಾಸದಲ್ಲಿ ಅಂತಾರಾಜ್ಯ ಪ್ರವಾಸ ಇದು 2ನೇದು. ಈ ಹಿಂದೆ 2 ವರ್ಷಗಳ ಹಿಂದೆ ಶ್ರೀಶೈಲ, ಮಹಾನಂದಿ, ಯಾಗಟಿ ಆ ಕಡೆ ಹೋಗಿದ್ವಿ ಆಂಧ್ರ ಪ್ರದೇಶದಲ್ಲಿ. ಈ ವರ್ಷ ತಮಿಳುನಾಡಿನ ಶ್ರೀರಂಗಂ ಹಾಗೆ ಸುತ್ತಮುತ್ತ ಪ್ರದೇಶಕ್ಕೆ ನಾವು ಇವಾಗ ಪ್ರವಾಸ ಹೊರಟಿದ್ದೀವಿ. ನೀವೀಗ ನೋಡಿದ್ರಲ್ಲ ಈ ಪುಟಾಣಿ, ಇವನ ಹೆಸರು ಅಥರ್ವ ಅಂತ. ಇವನು ಈ ವಯಸ್ಸಿಗಾಗಲೇ ಮಾಘ ಮಾಸ ಪ್ರವಾಸ ಮಾಘಸ್ನಾನ ಮಾಡಬೇಕು ಅಂತ ಹೊರಟಿದ್ದಾನೆ. ಕೇವಲ 2 ವರ್ಷದ ಹುಡುಗ ಮಾಘಸ್ನಾನ ಪ್ರವಾಸಕ್ಕೆ ನಾನು ಬರ್ತೀನಿ ಅಂತ ಹಠ ಹಿಡಿದು ಬಂದಿದ್ದಾನೆ. ನಮ್ಮಮ್ಮ ಈ ಮಾಘಸ್ನಾನದಲ್ಲಿ 2 ವರ್ಷದಿಂದ ಹಿಡಿದು 80 ವರ್ಷದವರೆಗೂ ಎಲ್ಲರೂ ಬಂದಿರ್ತಾರೆ. ಒಬ್ರಿಗೊಬ್ರು ಬಂದು ಎಲ್ಲರೂ ಹೊರಡೋಷ್ಟಕ್ಕೆ ರಾತ್ರಿ 9 ಗಂಟೆನೇ ಆಗೋಯ್ತು. ನಾವು 9 ಗಂಟೆಗೆ ಹೊರಟವರು. ಹಾಗೆ ಕೆಲವರು ಹೊಸ ಮುಖಗಳು ಬಂದಿದ್ವು. ಹೊಸ ಮುಖಗಳ ಪರಿಚಯ ಮಾಡಿಕೊಂಡು ಹಾಗೆ ಮಾತಾಡ್ತಾ ಜಾಲಿಯಾಗಿ ಕತೆ ಕಳೀತಾ ನಿದ್ದೆ ಕಡೆ ಜಾರ್ತಾ ಇದ್ವಿ. ಹೊಸೂರಿಗಿಂತ ಸ್ವಲ್ಪ ಮುಂದೆ ಹೋಗ್ತಾ ಇದೇನಪ್ಪ ಜಮೀನಲ್ಲೆಲ್ಲ ಲೈಟು ಅಂತ ನೋಡಿದ್ರೆ ಆ ವಿಶೇಷ ಏನಂತಂದರೆ ಅಲ್ಲಿ ಒಂದು ಹೂಗಳು ಬೆಳೀತಾರೆ. ಅದು ಈಗ ಸೀಸನ್ ಟೈಮು, ಅದು ತುಂಬ ಬಿಸಿಲಿರಬಾರ್ದು. ಹಾಗೆ ಸ್ವಲ್ಪ ಶಾಖದಲ್ಲಿ ಈ ಲೈಟ್ ಬೆಳಕಲ್ಲಿ ಹಾಗೆ ಶಾಖದಲ್ಲಿ ಅದು ಹೂಗಳು ಅರಳೋವಂಥದ್ದು. ತಮಿಳುನಾಡಿಂದ ಬೆಂಗಳೂರಿಗೆ ಹಾಗೆ ಇಡೀ ವರ್ಲ್ಡ್ ವೈಡ್ ಸಾಕಷ್ಟು ಹೂಗಳು ಎಕ್ಸ್ಪೋರ್ಟ್ ಆಗುತ್ತೆ. ಹೋಗ್ತಾ ಒಂದು ಟೋಲ್ ಮಧ್ಯದಲ್ಲಿ ನಿಲ್ಲಿಸಿ ಕಾಫಿ ಕುಡಿದು ಅಲ್ಲಿಂದ ಹೊರಟ್ವಿ. ಪ್ರಯಾಣ ಹಾಗೆ ಸಾಗ್ತಾ ಇತ್ತು. ರಾತ್ರಿ ಎಲ್ಲ ಸ್ವಲ್ಪ ನಿದ್ದೆಯಲ್ಲಿ ಜಾರ್ಕೊಂಡಿದ್ವಿ. ಬೆಳಗಿನ ಜಾವ 5 ಶ್ರೀರಂಗಂನ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ವಾಸ್ತವ್ಯವನ್ನು ಪ್ರಾರಂಭ ಮಾಡಿದ್ವಿ. ಅದಾದ ನಂತರ ಕಾಫಿ ಆಗಿ ತಿಂಡಿಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ನಮ್ಮ ಬಂಧುಗಳು. ಸಂಗೀತ ಪ್ರಿಯ ಮಂಗಳ ಸುಗುಣ ತರಂಗ ಮುನಿಕುಲೋತ್ತುಂಗ ಕಾಣಂ ಎಲ್ಲರದ್ದು ಸ್ನಾನ ಆದ ನಂತರ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಅದಾದ ನಂತರ ಎಲ್ಲರೂ ದೇವಸ್ಥಾನದ ಕಡೆ ಹೋಗೋದಕ್ಕೆ ಶ್ರೀರಂಗಂನ ದರ್ಶನ ಮಾಡೋದಕ್ಕೆ ಆಟೋಗಳನ್ನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗುತ್ತೇವೆ. ಶ್ರೀರಂಗಂನಲ್ಲಿ ಬೆಳಗ್ಗೆ 6 ಗಂಟೆಯಿಂದ 7:30ವರೆಗೂ ಮಹಾ ಅಭಿಷೇಕ. ಹಾಗೆ 7:30ಗೆ ದೇವಸ್ಥಾನ ಬಾಗಿಲಾಗ್ತಾರೆ. ಅದಾದ ನಂತರ 9:30ಯಿಂದ 12:30ವರೆಗೂ ದೇವಸ್ಥಾನ ತೆಗಿತಾರೆ. ಅಂದರೆ ಹೆಚ್ಚು ಕಮ್ಮಿ ಜನ ಎಲ್ಲ ಕಳಿಸೋವರೆಗೂ 1 ಗಂಟೆವರೆಗೂ ಇದ್ದು 1 ಗಂಟೆ ನಂತರ ಬಾಗಿಲಾಕ್ಬಿಡ್ತಾರೆ. ತಿರ್ಗಾ ಸಂಜೆ 4 ಗಂಟೆಗೆ ದೇವಸ್ಥಾನ ಓಪನ್ ಆಗೋದು. ನಾವು ಈ ಶ್ರೀರಂಗಂನ ದೊಡ್ಡದು ವಿಮಾನ ಗೋಪುರ ಇದೆ. ಇಡೀ ಎತ್ತರವಾದ ಅತಿ ದೊಡ್ಡ ಗೋಪುರ ಇದು. ನಮ್ಮ ಮುರುಡೇಶ್ವರದಲ್ಲಿ ಹೇಗಿದೆಯೋ ಗೋಪುರ ಅಷ್ಟು ಎತ್ತರವಾಗಿದೆ. ಆ ಗೋಪುರವನ್ನು ಪ್ರವೇಶಿಸಿ ನಾವು ದೇವಸ್ಥಾನ ಒಳಗಡೆ ಪ್ರವೇಶ ಮಾಡ್ತೀವಿ. ಆಗಲೇ ದೊಡ್ಡ ಕ್ಯೂ ಪ್ರಾರಂಭ ಆಗಿರುತ್ತೆ. ಈ ಮುಂದೆ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ. ಮುಂದೆ ರಂಗನಾಥ ಸ್ವಾಮಿ ಲಕ್ಷ್ಮಿ ಇರ್ತಾರೆ. ಹಿಂದೆ ರಂಗನಾಥ ಸ್ವಾಮಿ ಮಲಗಿರೋದಿರುತ್ತೆ. ಈ ದೇವಾಲಯದಲ್ಲಿ ತುಂಬ ವಿಶೇಷ ಏನಂತಂದರೆ 460 ಎಕರೆ ಪ್ರದೇಶವುಳ್ಳ ದೊಡ್ಡ ದೇವಸ್ಥಾನ, ಬೃಹದಾಕಾರದ ಒಂದು ದೊಡ್ಡ ದೇವಸ್ಥಾನ, ದೊಡ್ಡ ದೊಡ್ಡ ಕಂಬಗಳು,
ದೊಡ್ಡ ದೊಡ್ಡ ವಾಸ್ತುಶಿಲ್ಪಗಳನ್ನು ಒಳಗೊಂಡಂಥ ಚೋಳರ ಕಾಲದ ದೇವಸ್ಥಾನ, ಸಾವಿರಾರು ವರ್ಷಗಳ ಪುರಾತನ ಇತಿಹಾಸವುಳ್ಳ ಒಂದು ದೇವಸ್ಥಾನದಲ್ಲಿ ದರ್ಶನ ಆಗುತ್ತೆ. ಅಲ್ಲೆಲ್ಲ ಮೊಬೈಲ್ ಯೂಸ್ ಮಾಡೋಂಗಿರಲ್ಲ, ಇದು ಹೊರಗಡೆ ಯೂಸ್ ಮಾಡ್ತಾಯಿದ್ದೀವಿ. ಈ ಸ್ವಾಮಿಯ ಒಂದು ಗರ್ಭಗುಡಿಯ ಗೋಪುರವನ್ನು ನೋಡಿದ್ವಿ. ಅದಾದ ನಂತರ ತಾಯರ್ ಅಮ್ಮನವರ ದೇವಸ್ಥಾನ, ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ದೇವಸ್ಥಾನ, ಹಾಗೆ ಚಿಕ್ಕ ಚಿಕ್ಕ ದೇವಸ್ಥಾನಗಳನ್ನ ನೋಡ್ಕೊಂಡು ಬರ್ಬೋದು. ಶಿವ ಪಾರ್ವತಿ ಉಮಾಮಹೇಶ್ವರ ದೇವಸ್ಥಾನ ಕೂಡ ಒಳಗಡೆ ಇದೆ, ಅದನ್ನು ಕೂಡ ನೋಡಿಕೊಂಡು ನಾವು ಹೊರಗಡೆ ಬಂದ್ವಿ. ಹೊರಗಡೆ ಬಂದಾಗ ಈ ರೀತಿ ಒಂದು ಮರಳು ತುಂಬ ಇರುತ್ತೆ. ಇಲ್ಲಿ ದೊಡ್ಡ ಅಡಿಕೆ ಮರದಂಥ ಒಂದು ಕಂಬಗಳನ್ನ ಇಟ್ಟಿರ್ತಾರೆ. ಇದು ಈ ದೇವಸ್ಥಾನದಲ್ಲಿ ವಿಶೇಷ ಕಾರ್ಯಕ್ರಮಗಳ ದಿವಸ ಇಲ್ಲಿ ಒಂದು ಬಹಳ ವಿಶೇಷವಾದಂಥ ಕಾರ್ಯಕ್ರಮಗಳನ್ನ ಈ ಒಂದು ಆಲಯದ ಪ್ರಾಂಗಣದಲ್ಲಿ ಪ್ರಾಕಾರದಲ್ಲಿ ನಡೆಸ್ತಾರೆ. ಯಾವ ಕಡೆ ಹೋಗ್ತೀವಿ ಯಾವ ಕಡೆ ಬರ್ತೀವಿ ಅಂತ ಹೇಳಲಿಕ್ಕಾಗಲ್ಲ. 4 ಕಡೆನೂ ಗೋಪುರದ ಇದೆ, ಹಾಗೆ 4 ಕಡೆನೂ ಬಾಗಿಲಿದೆ, ರೋಡ್ ಇದೆ. ಹೋಗ್ತಾ ಹೋಗ್ತಾ ಊರೊಳಗಡೆ ಹೋದಂಗೆ ಆಗ್ತಾ ಇರುತ್ತೆ. ಕೊನೆಯಲ್ಲಿ ದೇವಸ್ಥಾನದೊಳಗಡೆ ಪ್ರಾಕಾರದೊಳಗಡೆ ದೇವಸ್ಥಾನ. ಅಷ್ಟು ವಿಶೇಷವಾದಂಥ ದೊಡ್ಡ ದೇವಸ್ಥಾನ ಶ್ರೀ ರಂಗನಾಥನ ದೇವಸ್ಥಾನ. ಈ ಶ್ರೀ ರಂಗನಾಥನ ದೇವಾಲಯದಲ್ಲಿ ಬಹಳ ವಿಶೇಷ ಏನಂತಂತಂದರೆ, ನಾವು ಈ ಯಾವಾಗಲೂ ಧನುರ್ಮಾಸದಲ್ಲಿ ಶ್ರೀರಂಗ, ಆದಿರಂಗ, ಮಧ್ಯರಂಗ, ಅಂತ್ಯರಂಗ ನೋಡೋ ಹಾಗೆ ಈ ರಂಗನನ್ನು ನೋಡೋದು ತುಂಬ ವಿಶೇಷ. ಈ ಒಂದು ವಿಷ್ಣುವಿನ ಒಂದು ಅನುಗ್ರಹದಿಂದ ಸಾಕಷ್ಟು ಜನರ ಮನೋ ಇಚ್ಛೆಗಳು ಪೂರೈಕೆಯಾಗಿದೆ. ನಾನಂತೂ ಶ್ರೀರಂಗಂ ನೋಡೇ ಇರಲಿಲ್ಲ, ಜೀವನದಲ್ಲಿ ಮೊದಲನೇ ಸಲ ನೋಡಿ ತುಂಬ ಖುಷಿ ಆಯಿತು. ನಾವು ಈ ಸಲ ತಮಿಳ್ನಾಡು ಕಡೆ ಮಾಗಸ್ಥಾನಕ್ಕೆ ಹೋಗಿದ್ದು ತುಂಬಾ ಖುಷಿ ಆಯಿತು. ನಾವು ನೋಡದೇ ಇರೋಂಥ ಎಷ್ಟೋ ದೇವಸ್ಥಾನಗಳನ್ನ ನೋಡಿದಾಗಾಯಿತು. ಹಾಗೆ ನಾವು ಈ ದೇವಸ್ಥಾನ ನೋಡಿ ಇದಾದ ನಂತರ ನಾವು ವಾಪಸ್ ರೂಮ್ ಕಡೆ ಬಂದು ಅಲ್ಲಿ ಊಟೋಪಚಾರಗಳನ್ನು ಮುಗಿಸ್ಕೊಂಡ್ವಿ. ಅದಾದ ನಂತರ ನಾವು ನೆಕ್ಸ್ಟು ಸಮಯಾಪುರ ಮಾರಿಯಮ್ಮ ದೇವಸ್ಥಾನ ಕಡೆ ಹೊರಟ್ವಿ. ಶ್ರೀರಂಗಂನಿಂದ ಸಮಯಾಪುರ ಮಾರಿಯಮ್ಮ ದೇವಸ್ಥಾನಕ್ಕೆ ಸುಮಾರು 1.5 ಗಂಟೆ ಜರ್ನಿ ಆಯಿತು. ಅಲ್ಲಿ ಕೂಡ ತುಂಬ ರಶ್ ಇತ್ತು. ಈಗ ಮುಂದೆ ಬರೋದು ಸಮಯಾಪುರ ಮಾರಿಯಮ್ಮ ದೇವಸ್ಥಾನ. ತುಂಬ ಶನಿವಾರ ಭಾನುವಾರ ಟೈಮ್ ಆಗಿದ್ದರಿಂದ ತುಂಬ ರಶ್ ಇತ್ತು. ಅಲ್ಲೂ ಕೂಡ 100 ರೂಪಾಯಿ ಟಿಕೆಟ್ ತೊಗೊಂಡು ವಿಶೇಷ ದರ್ಶನಕ್ಕೆ ಹೋದ್ವಿ. ಸರದಿ ಸಾಲಲ್ಲಿ ಹೋದ್ವಿ. ಆ ಕಡೆ ಧರ್ಮದರ್ಶನ, ಈ ಕಡೆ 100 ರೂಪಾಯಿ ಟಿಕೆಟ್ ದರ್ಶನ ಕೂಡ ಇತ್ತು. ಅದರಲ್ಲಿ ನಾವು ಒಳಗಡೆ ಹೋದ್ವಿ. ತುಂಬ ಅಲಂಕಾರ ತುಂಬಾ ಚೆನ್ನಾಗಿತ್ತು. ದೇವಿ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪಿಣಿಯಾಗಿ, ಪಾರ್ವತಿ ಸ್ವರೂಪಿಣಿಯಾಗಿ ಕೂಡ ನಮಗೆ ಕಾಣಿಸಿದ್ಲು. ಆ ದೇವಸ್ಥಾನದಲ್ಲಿ ವಿಡಿಯೋ ಮಾಡೋ ಆಗಿರಲಿಲ್ಲ, ಹಾಗಾಗಿ ಹೊರಗಡೆ ವಿಡಿಯೋ ಮಾಡ್ಕೊಂಡ್ವಿ. ದೇವಸ್ಥಾನ ಪ್ರಾಂಗಣ ಪ್ರಾಕಾರ ಎಲ್ಲ ತುಂಬ ದೊಡ್ಡದಾಗಿದೆ. ದೇವಸ್ಥಾನ ತಮಿಳ್ನಾಡಲ್ಲಿ ಅಂದರೆ ಕೇಳಬೇಕಾ, ಒಂದೊಂದು ದೊಡ್ಡ ದೇವಸ್ಥಾನದಲ್ಲೆಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ಮಾತಿ ಮುಂಚೆ ಪ್ರಸಾದ ಅಂದರೆ ವಿಭೂತಿ ಕೊಡ್ತಾರೆ. ಈ ದೇವಸ್ಥಾನದಲ್ಲಂತೂ ನಿಂಬೆಹಣ್ಣು ವಿಭೂತಿ ಇದೇ ದೊಡ್ಡ ಪ್ರಸಾದ. ಕುಂಕುಮ ಕೂಡ ಕೊಟ್ಟರು. ಸಮಯಾಪುರ ನೋಡಿಕೊಂಡು ನಾವು ಅಲ್ಲಿಂದ ಹೊರಟಾಗಲೇ 4:45 ಆಗಿತ್ತು. ಅದಾದ ನಂತರ ನಾವು ಭವಾನಿಗೆ ಹೋಗಬೇಕಾಗಿತ್ತು. ಭವಾನಿಗೆ ಹೋಗೋ ಮಧ್ಯದಲ್ಲಿ ನಾವು ಶ್ರೀ ವೆಂಕಟಾಚಲಪತಿ ದೇವಸ್ಥಾನವನ್ನು ದರ್ಶನ ಮಾಡಿದ್ವಿ. ಅಲ್ಲೇ ನಾವು ಮಾಡಿದಂಥ ಬಿಸಿಬೇಳೆ ಬಾತು ಮೊಸರನ್ನ ಅಲ್ಲೇ ಊಟ ಮಾಡ್ಕೊಂಡ್ವಿ. ಅಲ್ಲೇ ಒಳ್ಳೆ ಪರಿಸರ, ಒಳ್ಳೆ ಜಾಗ. ಅದು ಪಕ್ಕದಲ್ಲೇ ಒಂದು ಪುಷ್ಕರಣಿ ನದಿ ಇದೆ, ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ನಾವು ಅಲ್ಲಿ ಎಲ್ಲರೂ ಒಂದು ಗ್ರೂಪ್ ಫೋಟೋ ತೊಗೊಂಡ್ವಿ. ಗ್ರೂಪ್ ಫೋಟೋ ತೊಗೊಂಡು ಈ ಮಾಡಿದಂಥ ಮಹಾಪ್ರಸಾದ ಊಟವನ್ನು ಮಾಡಿದಾದ್ಮೇಲೆ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನ ಪ್ರಾಕಾರ ಅಂತ ತುಂಬಾ ಚೆನ್ನಾಗಿದೆ. ದೇವಸ್ಥಾನ ಸ್ವಲ್ಪ ಚಿಕ್ಕದೇ, ಆದರೆ ಕಾಂಪೌಂಡ್ ಆವರಣ ಎಲ್ಲ ದೊಡ್ಡದಾಗಿತ್ತು. ದೇವಸ್ಥಾನದಲ್ಲಿ ಶ್ರೀಮನ್ ವೆಂಕಟೇಶ್ವರ ಸ್ವಾಮಿಯ ಒಂದು ಭವ್ಯ ಅಲಂಕಾರ ನೋಡಿದ್ವಿ. ತುಂಬ ಚೆನ್ನಾಗಿತ್ತು, ಪ್ರಶಾಂತವಾಗಿತ್ತು. ಈ ಒಂದು ದೇವಸ್ಥಾನಗಳು ನೋಡಿದ ಮೇಲೆ ಮನಸ್ಸು ಇನ್ನೂ ನಿರಾಳ ಆಯಿತು, ಮನಸ್ಸಿಗೆ ನೆಮ್ಮದಿ ಕೂಡ ಸಿಕ್ತು.
ವಾರಿಜ ಮಿತ್ರ ಅಪಾರ ಪ್ರಭಾವನೆ ವಾರಿಜ ಜಾಂಡದ ಕಾರಣ ದೊರೆಯೇ ಬಾರಯ್ಯ ಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರಾಯ. ಮಾಘ ಮಾಸದ ಈ ಮೊದಲನೇ ದಿನದ ವಿಡಿಯೋವನ್ನು ನಾನು ಕಂಪ್ಲೀಟ್ ವಿಚಾರ ನಿಮಗೆ ತಿಳಿಸಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರೀಲೇಬೇಡಿ. ಹಾಗೆ ಈ ವಿಡಿಯೋ ಚೆನ್ನಾಗಿಲ್ಲ ಅಂದರೆ ನೀವು ಚೆನ್ನಾಗಿಲ್ಲ ಅಂತ ಕೂಡ ಕಮೆಂಟ್ ಮಾಡ್ಬೋದು. ಸಾಕಷ್ಟು ಜನ ನೀವು ವಾಟ್ಸಪ್ಪಲ್ಲಿ ಕಮೆಂಟ್ ಮಾಡ್ತಾ ಇದ್ದೀರಾ, ಆದರೆ ಯೂಟ್ಯೂಬಲ್ಲೇ ನೀವು ಕಮೆಂಟ್ ಮಾಡಿದ್ರೆ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಹಲವಾರು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಈ ಓದಂಥ ವಿಚಾರಗಳನ್ನ ತಿಳ್ಕೊತಾರೆ, ನೋಡ್ತಾರೆ, ಒಳ್ಳೆ ಮಾಹಿತಿ ಸಿಗುತ್ತೆ. ಈ ಒಂದು ಮಾಘ ಮಾಸದ ಒಂದು ಪ್ರಯಾಣಕ್ಕೆ ಬಂದವರು ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ, ಶುಭ ದಿನ.